ಬ್ಯಾಂಗ್ಳೂರ್ ಟ್ರಾಫಿಕ್, ಆಫೀಸ್ ಟೆನ್ಷನ್ ಇದೆಲ್ಲದ್ರಿಂದನೂ ಬ್ರೇಕ್ ತಗೊಂಡು ಒಂದೆರಡು ದಿವಸ ಆರಾಮಾಗಿ ಮರ ಗಿಡ ಹಸಿರು ಮಳೆ ಇವುಗಳ ಮಧ್ಯೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬರಬೇಕು ಅಂತ ನಾನೊಂದೊಳ್ಳೆ ರೆಸಾರ್ಟ್ ಹುಡುಕ್ಬೇಕಾದ್ರೆ ನನಗೆ ಸಿಕ್ಕಿದೆ ಹೃದಯ ಇರೋದು ಮಡಿಕೇರಿಲಿ. ಸುತ್ತ ಹಸಿರು, ಬೆಟ್ಟದ ಮೇಲಿರೋ ರೆಸಾರ್ಟು, ಯಾವಾಗ್ಲೂ ಚಿಟಪಟ ಅಂತ ಸುರಿತಿರೋ ಮಳೆ, ಬಾಲ್ಕನಿಯಿಂದ ನಿಂತ್ಕೊಂಡು ನೋಡಿದ್ರೆ ಇಡೀ ಮಡಿಕೇರಿನೇ ಕಾಣಿಸೋಂಥ ವ್ಯೂ. ನಾನೆಲ್ಲೋ ಮಿಸ್ ಆಗಿ ಸ್ವರ್ಗಕ್ಕೆ ಬಂದ್ಬಿಟ್ಟಿದ್ದೀನೇನೋ ಅಂತ ಅನಿಸ್ತಿತ್ತು. ಇನ್ನು ಸ್ಟೇ ಬಗ್ಗೆ ಹೇಳಬೇಕು ಅಂದರೆ ತುಂಬ ಸ್ಪೇಷಿಯಸ್ ಆ್ಯಂಡ್ ಹೈಜಿನಿಕ್ ಆಗಿ ಮೇಂಟೈನ್ ಮಾಡಿರೋ ರೂಮ್ಸ್ ಆ್ಯಂಡ್ ವಾಶ್ರೂಮ್ಸ್. ಇನ್ನು ಮೇನ್ ಅಟ್ರಾಕ್ಷನ್ ಏನು ಅಂದರೆ ಈ ಜಕೂಸಿಯಿಂದ ಸಿಗೋಂಥ ಈ ಬ್ಯೂಟಿಫುಲ್ ವಿಂಡೋ ವ್ಯೂ. ಇಲ್ಲಿ ನಿಮಗೆ ಕಪಲ್ ರೂಮ್ಸ್ ಆಸ್ ವೆಲ್ ಆಸ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಬಂದಾಗ ಸ್ಟೇ ಆಗೋಕೆ ಡಬಲ್ ಕಾಟ್ಸ್ ಇರುವಂಥ ರೂಮ್ಸ್ಗಳು ಕೂಡ ಸಿಗುತ್ತೆ. ಇನ್ನು ರಾತ್ರಿ ಕ್ಯಾಂಪ್ ಫೈರ್ ಎಂಜಾಯ್ ಮಾಡಬೇಕಾದ್ರೆ ಬಿಸಿ ಊಟ ತೊಗೊಂಬಂದು ಕೊಟ್ಟರು. ಎಷ್ಟು ರುಚಿಯಾಗಿತ್ತು ಗೊತ್ತೇನ್ರಿ. ಇಲ್ಲಿ ನಿಮಗೆ ವೆಜ್ ಆ್ಯಂಡ್ ನಾನ್ ವೆಜ್ ಆಪ್ಷನ್ಸ್ ಕೂಡ ಇದೆ. ಇನ್ನು ಈ ಸ್ಟೇನ ಸೆಕೆಂಡ್ ಮೇನ್ ಅಟ್ರಾಕ್ಷನ್ ಈ ಓಪನ್ ಪೂಲ್. ಈ ಪೂಲಿಂದ ಸಿಗೋಂಥ ಈ ಬ್ಯೂಟಿಫುಲ್ ವ್ಯೂ. ಇನ್ನು ರೆಸಾರ್ಟಲ್ಲಿ ಟೈಮ್ ಪಾಸ್ ಮಾಡೋಕ್ಕೆ ನಿಮಗೆ ಔಟ್ಡೋರ್ ಗೇಮ್ಸ್ ಥರ ಶೂಟಿಂಗ್, ಕ್ರಿಕೆಟ್ ಈ ಥರ ತುಂಬ ಗೇಮ್ಸ್ ಇದೆ. ಈ ಅನ್ಟಚ್ಡ್ ಹಿಡನ್ ಜೆಮ್ ಮೋಡಗಳ ಮಧ್ಯೆ ಔತ್ಕೊಂಡಿರೋಂಥ ರೆಸಾರ್ಟ್ಗೆ ನೀವೆಲ್ಲರೂ ಒಂದೇ ಒಂದ್ಸತಿ ಭೇಟಿ ಕೊಡಲೇಬೇಕು. ಅಷ್ಟೇ ಅಲ್ಲದೆ ಈ ರೆಸಾರ್ಟು ಪೆಟ್ ಫ್ರೆಂಡ್ಲಿ ಆ್ಯಂಡ್ ತುಂಬ ಅಫೋರ್ಡಬಲ್ ಪ್ರೈಸಲ್ಲಿ ನೀವು ನಿಮ್ಮ ಸ್ಟೇನ ಬುಕ್ ಮಾಡ್ಕೋಬೋದು. ಸೊ ಹಾಗಾದರೆ ಯಾಕೆ ತಡ, ನಿಮ್ಮ ಬ್ಯುಸಿ ಲೈಫಲ್ಲಿ ಒಂದು ಪುಟ್ಟ ಬ್ರೇಕ್ನ ತಗೊಂಡು ಈ ಬ್ಯೂಟಿಫುಲ್ ಹೋಮ್ ಸ್ಟೇನ ಬಂದು ನೀವು ವಿಸಿಟ್ ಮಾಡಿ. And trust me, photos and videos does not justify this place.